ತುಳು ಒರಿಪುಗ ಅಂತರ್ಜಾಲವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರಧಾನ ಕೇಂದ್ರ ಮೌಂಟ್ ಆಬು ರಾಜಸ್ಥಾನ ನಮ್ಮ ತುಳುನಾಡು BC ರೋಡ್ದ ಒಂದು ಶಾಖಾ ಕಚೇರಿ ಸಂಚಾಲಕದಲ್ಲ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ಇಂದತ ಒಂಚೂರು ಸ್ಥೂಲ ಪರಿಚಯ ಅಂತ ಬಂದ ಉಲ್ತಾ ನಮ್ಮ BC ರೋಡ್ದ ಪ್ರಧಾನ ಕೇಂದ್ರ ಮೌಂಟ್ ಆಬು ರಾಜಸ್ಥಾನ ಪರ್ವತ. ಇಡೀ ಭಾರತದಲ್ಲಿ ನಮ್ದು 8,500 ಸಂಸ್ಥೆಗಳಿದೆ. 140 ದೇಶ ವಿದೇಶಗಳಲ್ಲಿ ಈಶ್ವರೀಯ ಸೇವಾ ಕೇಂದ್ರಗಳಿದೆ. ಅಂದರೆ ಅಶಾಂತಿಯಲ್ಲಿರುವಂಥ ಮಾನವರಿಗೆ ಶಾಂತಿ ಸುಖವನ್ನು ಕೊಡುವಂಥದ್ದು, ದುಃಖ ಅಶಾಂತಿಯಾದಂಥ ಜಗತ್ತನ್ನು ಸುಖ ಶಾಂತಮಯವನ್ನಾಗಿ ಹೊಸ ವಿಶ್ವವನ್ನಾಗಿ ನಾವು ನಿರ್ಮಾಣ ಮಾಡುವಂಥದ್ದು ಈಶ್ವರೀಯ ಸೇವಾ ಕೇಂದ್ರ ಸೇವೆ ಸಲ್ಲಿಸ್ತಾ ಇದೆ. ಎಷ್ಟು ಸದಸ್ಯರಿದ್ದಾರೆ ಈಗ ನಮ್ಮ BC ರೋಡ್ ಕೇಂದ್ರದಲ್ಲಿ? BC ರೋಡ್ನಲ್ಲಿ 50-60 ಜನ ಇದ್ದಾರೆ ಇದರಲ್ಲಿ. ಇದು ಯಾವ ರೀತಿ ಶಿಕ್ಷಣ ಎಲ್ಲ ಕೊಡ್ತೀರಲ್ಲಿ? ರಾಜಯೋಗ ಮೆಡಿಟೇಷನ್, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ರಾಜಯೋಗ ಮೆಡಿಟೇಷನ್, ಮತ್ತೆ ಆರೋಗ್ಯದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳುವಳಿಕೆ. ನೀವೀಗ ತುಳುನಾಡಿನವರ ಅಲ್ಲ ದೂರ ದೇಶ ರಾಜ್ಯದವರ? ಅಂದ್ರೆ ನಾವು ಈ ಸೌತ್ ಕೇಂದ್ರಕ್ಕೆ ಬಂದಲೇ 19 ವರ್ಷ ಆಯ್ತು. ಹೌದಾ? ನಿಮ್ಮ ಊರು ನಿಜವಾದ ಊರು? ನಿಜವಾದ ಊರು ಪ್ರಾಪರ್ ತುಮಕೂರು. ತುಮಕೂರಲ್ಲ? ಆದ್ರೆ ತುಳು ಚೆನ್ನಾಗಿ ಬರುತ್ತೆ ಅಲ್ಲ? ತುಂಬಾ ಸಂತೋಷಮ್ಮ. ಒಂದು ಕೇಂದ್ರದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬ್ರಹ್ಮಕುಮಾರ್ ಗಣಪತಿ ಭಟ್. ಬ್ರಹ್ಮಕುಮಾರಿ ಗಣಪತಿ ಭಟ್. ನಾವು ಅಂತರ್ಜಾಲದ ಬಂದದ್ದು ತುಳುವರಿಪುಗ ಅಂತ. ನಮ್ಮ ಎಲ್ಲ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಪರಿಚಯ ಮಾಡ್ತಾ ಇದ್ದೇವೆ. ತುಳುವಿನಲ್ಲಿ ಮಾತಾಡ್ಬೇಕಾ? ತುಳುವರಿ ಮಾತಾಡಿದ್ರೆ ತುಂಬಾ ಚಂದ, ಸಾಧ್ಯ ಆದ್ರೆ ತುಳುಂಟು. ಇತ್ತ ನಮ್ಮ ಸಂಸ್ಥೆದ ಬಗ್ಗೆ ಬಂಡೇರಿ ಬೊಕ್ಕ ಈ ಒಂಜಿ ಸಂಸ್ಥೆಡ್ ಒಂಜಿ ಜನಕುಲೆಗೆ ಆಪನ ಉಪಯೋಗದ ಅದು ಈಗ ತುಳುವಿನ ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಆಯ್ತು. ತುಳು ನೀವು ಪ್ರತಿಯೊಬ್ಬ ಮನುಷ್ಯನನ್ನು ನೋಡಿದಾಗ ಮನಸ್ಸಿನಲ್ಲಿ ಏನೋ ದುಃಖವನ್ನು ಅಡಗಿದೆ ಕಾಣುತ್ತದೆ. ಇನ್ನು ಪ್ರತಿಯೊಬ್ಬ ಒಂದಲ್ಲ ಒಂದು ಋತು ಸುಖ ಶಾಂತಿ ನೆಮ್ಮದಿಗೆ ಹುಡುಕುತ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಮನುಷ್ಯನ ಇದು ಆಕಾಂಕ್ಷೆಗಳು ಇಚ್ಛೆಗಳು ಪೂರ್ಣ ಆಗುವುದೇ ಇಲ್ಲ. ಇದರಿಂದಾಗಿ ಮನುಷ್ಯ ಸಂತುಷ್ಟತೆಯನ್ನು ಪಡೆಯಲು ಸಾಧ್ಯ ಇಲ್ಲ. ಯಾವ ಬಾಹ್ಯ ವಸ್ತುಗಳಿಂದಾಗಲಿ ಯಾವ ಸೈನ್ಸಿನ ಸಾಧನಗಳಿಂದಾಗಲಿ ಇಂದು ಮನುಷ್ಯ ಸಂತುಷ್ಟತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಥೂಲ ವಸ್ತುಗಳು ವಿನಾಶಿಯಾಗಿದೆ, ಅಲ್ಪಕಾಲದ್ದಾಗಿದೆ. ಅದಕ್ಕೆ ಅವಿನಾಶಿ ವಸ್ತು, ಆಧ್ಯಾತ್ಮಿಕ ವಸ್ತು ಅದು ಒಬ್ಬ ಪರಮಾತ್ಮ. ಯಾವಾಗ ನಮ್ಮನ್ನು ನಾವು ಮೊದಲು ತಿಳಿದುಕೊಳ್ಳುವ ಪರಮಾತ್ಮನನ್ನು ತಿಳಿದುಕೊಳ್ಳುವ ಆ ಸಂಪೂರ್ಣ ಶಾಂತಿ ಮನುಷ್ಯನಿಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಂಪೂರ್ಣ ಶಾಂತಿ ಸುಖದ ಆಧಾರ ನಮ್ಮಲ್ಲಿರುವ ನಾವು ಖಜಾನೆಗಳು, ನಮ್ಮಲ್ಲಿ ಗುಣಗಳು, ಮೌಲ್ಯಗಳು ನಮ್ಮಲ್ಲಿಯೇ ಇವೆ, ಅಡಗಿ ಉಂಟೆ. ಅದನ್ನು ನಾವು ಹೊರತೆಗಿಬೇಕಾಗಿದೆ. ಅದನ್ನು ಹೊರತೆಗೆದು ಪರಮಾತ್ಮನಲ್ಲಿ ನಾವು ಸಂಬಂಧ ಜೋಡಿಸಿದಾಗ ಪರಮಾತ್ಮನ ಶಕ್ತಿಯ ಬಹಳ ಅವಶ್ಯಕತೆ ಇದೆ. ಯಾವ ರೀತಿಯಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ ತನ್ನ ಚಿನ್ನದಲ್ಲಿರುವ ಅದರಲ್ಲಿರುವ ಕಚ್ಚಡ ಆಗಲಿ ಯಾವುದೇ ಇದನ್ನು ಒಳಗಳು ಅಗ್ಗುಷ್ಟೆ ಹಾಕ್ತಾನೆ, ಬೆಂಕಿ ಹಾಕಿ ಅದನ್ನು ಸುಟ್ಟು ಇದನ್ನು ಒಳ್ಳೆಯದನ್ನಾಗಿ ಮಾಡ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿರುವ ಕಲ್ಮಶಗಳು, ಬೇಡದ ವಿಚಾರಗಳು, ವ್ಯರ್ಥ ವಿಚಾರಗಳು, ಅದನ್ನು ನಾವು ಪರಿವರ್ತನೆ ಮಾಡಬೇಕಾಗಿದೆ. ಆ ಪರಿವರ್ತನೆ ಮಾಡಬೇಕಾದ್ರೆ ನಾವು ಪರಮಾತ್ಮನಲ್ಲಿ ಒಬ್ಬ ಸಂಬಂಧ ಜೋಡಿಸಿದಾಗ, ಪರಮಾತ್ಮನಲ್ಲಿ ಶಕ್ತಿಯನ್ನು ಜೋಡಿಸಿದಾಗ ನಮ್ಮಲ್ಲಿರುವ ಇದೆಲ್ಲ ಸಂಸ್ಕಾರಗಳು ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವು ಹೇಳುವುದು ರಾಜಯೋಗ. ರಾಜಯೋಗ ಅಂದರೆ ಪರಮಾತ್ಮನೊಡನಿನ ಸಂಬಂಧ. ಅದನ್ನು ನಾವು ಪರಮಾತ್ಮನ ನೆನಪು ಯಾಕೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ 2 ಕಾರಣಗಳಿವೆ. ಒಂದು, ನಮ್ಮಲ್ಲಿರುವ ಕೆಟ್ಟ ಸಂಸ್ಕಾರ, ಕೆಟ್ಟ ಇದು ಭಸ್ಮ ಹಾಕಬೇಕಾಗಿದೆ. ಇನ್ನೊಂದು, ಪರಮಾತ್ಮ ಶಕ್ತಿಯ ಗುಣಗಳ ಸಾಗರನಾಗಿದ್ದಾನೆ. ಅವನಿಂದ ಸಂಬಂಧ ನಮ್ಗೆ ಬಳಸಿದಾಗ ನಮ್ಮಲ್ಲಿ ಆ ಶಕ್ತಿಗಳು ಗುಣಗಳು ನಮ್ಮನ್ನಾಗ್ತವೆ. ಅದರಿಂದ ನಮ್ಮ ಒಳಗಿನ ಗುಣಗಳು ಹೊರಬೀಳುತ್ತೆ. ಅದರ ಮೂಲಕ ನಾವು ಕಾರ್ಯಕುಶಲತೆಯನ್ನು ನಾವು ಹೆಚ್ಚಿಸಬೇಕಾಗಿದೆ. ಅಂದ್ರೆ ಒಟ್ಟೆ ನೀವು ಹೇಳೋ ಒಂದು ಮೌಲ್ಯ ಅಂತ ಹೇಳಿದ್ರೆ ಆತ್ಮ ಸಂಸ್ಕಾರ ಆಗಬೇಕು. ಆತ್ಮ ಸಂಸ್ಕಾರದಲ್ಲಿ ಆತ್ಮ ಪರಮಾತ್ಮನ ಒಂದು ಸಂಬಂಧವನ್ನು ಹೊಂದಬೇಕು. ವಿಚಾರಗಳು ಪರಿವರ್ತನೆ ಆಗಬೇಕು. ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆ. ಚೇಂಜ್ ದ ಸೇಫ್, ಚೇಂಜ್ ದ ವರ್ಲ್ಡ್. ನಾವು ನಮ್ಮನ್ನು ಅಂದರೆ ನಾವು ಆತ್ಮಗಳು, ನಮ್ಮ ಸಂಕಲ್ಪ ಮುಖ್ಯ. ಸಂಕಲ್ಪದಿಂದ ಸಂಸ್ಕಾರ ಪರಿವರ್ತನೆ. ನಮ್ಮ ಶ್ರೇಷ್ಠ ಸಂಕಲ್ಪವೇ ಶ್ರೇಷ್ಠ ಸಂಸ್ಕಾರಕ್ಕೆ ಆಧಾರ. ಸಂಸ್ಕಾರದಿಂದ ಸಂಸಾರ ಪರಿವರ್ತನೆ. ಇದುವೇ ನಮ್ಮ ಜೀವನದ ಮೂಲ ಗುರಿ. ಸಂಸಾರ ಪರಿವರ್ತನೆ ಆಗಬೇಕು. ಆ ಮೂಲಕ ಸಮಾಜದ ಪರಿವರ್ತನೆ, ದೇಶ ಪರಿವರ್ತನೆ, ವಿಶ್ವವೇ ಪರಿವರ್ತನೆ. ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ದೀರಣ್ಣ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದ ನಿಮ್ಮ ಒಂದು ಸಲಹೆಗೆ ನಮ್ಮ ವಿಶ್ವ ಬಂಧುಗಳು ನಿಮಗೆ ಒಂದು ಪ್ರೋತ್ಸಾಹ ಕೊಡಲಿ ಹಾಗೂ ತನ್ನ ಆತ್ಮ ಸಂಸ್ಕಾರವನ್ನು ಮಾಡಿಕೊಳ್ಳಿಕ್ಕೆ ತಮ್ಮ ಸಂಸ್ಥೆಗೆ ಸೇರಲಿ ಅಂತ ಹೇಳ್ತಾ ವಂದನೆ ಸಲ್ಲಿಸಿದ್ದೇನೆ. ವಂದನೆಗಳು.